ಮದರ್ ಪ್ರಾಮಿಸ್ ಡಾಲಿ ಧನಂಜಯ್ ಅಭಿನಯದ ನಿರ್ಮಾಣದ ಸಿನಿಮಾ. ಗೆಳೆಯ ಪೂರ್ಣ ಮೈಸೂರು, ಸೊ ಇವರು ನಿರ್ದೇಶನದ ಸಿನಿಮಾ. ಈ ಸಿನಿಮಾದ ಒಂದು ಹಾಡು ರಿಲೀಸ್ ಆಗುತ್ತೆ ಅಂತ ಹೇಳಿ ಮೊನ್ನೆಯಿಂದನೇ ಸುದ್ದಿ ಇತ್ತು, ಸದ್ದು ಮಾಡ್ತಾ ಇತ್ತು, ಅದರ ಗ್ಲಿಮ್ಸ್ಗಳನ್ನು ಬಿಡ್ತಾ ಇದ್ರು. ಸೊ ಫೈನಲಿ ಶುಕ್ರವಾರ ಏಪ್ರಿಲ್ 10 ಈ ಒಂದು ಹಾಡು ಹೊರಗೆ ಬಂದಿರುವಂಥದ್ದು. ಇದರ ಒಂದು ಸಾಂಗ್ ಪ್ರೋಮೋ ನೋಡಿದಾಗ ಒಂದು ರೆಟ್ರೋ ರೀತಿಯ ಹಾಡು ಇದು ಅಂತ ಹೇಳಿ ನಮ್ಗೆ ಫೀಲ್ ಆಗುತ್ತೆ. ಆದರೆ ಇಡೀ ಹಾಡನ್ನು ಕೇಳಿದಾಗ ಸಿಗುವಂಥ ಅನುಭವ ಬೇರೆ. ಸೊ ಏನಪ್ಪ ಅಂತಂದರೆ RCB, ಸೊ ಬೆಂಗಳೂರು ನಮ್ಮದೇ ಅನ್ನುವಂಥದ್ದು. ಈ ಇಡೀ ಹಾಡಿನ ತಿರುಳು ಅದೇನೆ. ಶಶಾಂಕ್ ಸೋಗಲ್ ಇದನ್ನ ಬರೆದಿರುವಂಥದ್ದು. ಹಾಗೆಯೇ ಸಂಗೀತ ನಿರ್ದೇಶಕ ಗುರು ಕಿರಣ್ ಅವರು ಹಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ಅವರ ಧ್ವನಿಯಲ್ಲಿ. ಈ ಹಾಡು ಕೇಳಲಿಕ್ಕೆ ತುಂಬ ಕಿಕ್ ಸಿಗುತ್ತೆ, ಹಾಗೆ ಜೋಶ್ ಸಿಗುತ್ತೆ. ತುಂಬ ಕಲರ್ಫುಲ್ ಆಗಿ ಇದನ್ನ ಚಿತ್ರೀಕರಣ ಮಾಡಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಬೇರೆ 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 ಥರದ ಕ್ಯಾರೆಕ್ಟರ್ಗಳು ಇರುವಂಥದ್ದು. ಆ ಕ್ಯಾರೆಕ್ಟರ್ಗಳಲ್ಲಿ ಡಾಲಿ ಧನಂಜಯ ಅವ್ರ ಪಾತ್ರ ಏನು ಅಂತ ಹೇಳಿ ಬಂದಾಗ ಇಲ್ಲಿ ರೆಟ್ರೋ ಲುಕ್ ಸಿಗುತ್ತೆ. ಹಾಗೇನೆ ರೋಸಿ ಬಾಯ್ ಅಂತ ಹೇಳಿ ಒಂದು ಕ್ಯಾರೆಕ್ಟರ್, ಅದು ಕೂಡ ಇಲ್ಲಿ ಇಂಟ್ರೊಡಕ್ಷನ್ ಆಗುತ್ತೆ, ಅದರ ಪರಿಚಯ ಆಗುತ್ತೆ. ಸೊ ರೋಸಿ ಬಾಯ್ ಈ ಒಂದು ಮದರ್ ಪ್ರಾಮಿಸ್ ಸಿನಿಮಾದಲ್ಲಿ ಲೀಡಲ್ಲಿ ಇರುವಂಥದ್ದು. ಬೇರೆ ಬೇರೆ ಜಂಜಿ ಕಲಾವಿದರು, ಟೆಕ್ನಿಷಿಯನ್ ಸೇರಿ ಈ ಒಂದು ಮದರ್ ಪ್ರಾಮಿಸ್ ಸಿನಿಮಾನ ರೆಡಿ ಮಾಡಿದ್ದಾರೆ. ಈ ಒಂದು ಕತೆ ವಿಚಾರಕ್ಕೆ ಬಂದರೆ, ಒಂದು 6 ತಿಂಗಳು ಡಾಲಿ ಧನಂಜಯ ಅವರ ಟೇಬಲ್ ಮೇಲೆ ಇತ್ತು ಈ ಒಂದು ಕತೆ. ಸೊ ಮದರ್ ಪ್ರಾಮಿಸ್ ಸಿನಿಮಾದು ಪೂರ್ಣ ಹೇಳ್ತಾರೆ, 6 ತಿಂಗಳಿಂದ ನಿಮ್ಮ ಟೇಬಲ್ ಮೇಲೆ ಇದೆ, ಹೋಗಿ ಒಂದು ಓದಿ ಅಂತಾಳೆ. ಸೊ ಅದನ್ನ ಡಾಲಿ ಧನಂಜಯ ಓದ್ತಾ ಹೋದಾಗ ಅವ್ರಿಗೆ ಓದಿಸ್ಕೊಂಡು ಹೋಗುತ್ತೆ, ಕರ್ಕೊಂಡು ಹೋಗುತ್ತೆ. ಮಧ್ಯೆ ಸ್ಟಾಪ್ ಆಗುತ್ತೆ. ಕಾರಣ ಏನಂದ್ರೆ ಅದನ್ನ ಅರ್ಧ ಮಾಡಿರ್ತಾರೆ ಪೂರ್ಣ. ಸೊ ಪೂರ್ಣ ಫೋನ್ ಮಾಡಿ, ನಾನು ನಿಮ್ಮ ಸಿನಿಮಾನ ನೀವು ಪ್ರೊಡ್ಯೂಸ್ ಮಾಡ್ತೀನಿ, ಸೊ ಇದನ್ನ ಪೂರ್ತಿ ಮಾಡ್ರಿ ಅಂಥೇಳಿ ಗೆಳೆಯ ಪೂರ್ಣ ಹೇಳ್ತಾರೆ ಡಾಲಿ ಧನಂಜಯ್. ಸೊ ಆಗ ಪೂರ್ಣ ಮೈಸೂರು ಹೇಳ್ತಾರೆ, ಇಲ್ಲ ಈ ಕತೆ ಏನಿದೆ, ಈ ಕತೆಗೆ ನೀವೇ ಆಗಬೇಕು. ಸೊ ಹಾಗೇನೆ ಈ ಕತೆಗೆ ವಿಶೇಷವಾಗಿ ಏನಪ್ಪ ನಿರ್ಮಾಣದ ಜೊತೆಗೆ ನಾಯಕರಾದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಪೂರ್ಣ ಹೇಳ್ತಾರೆ. ಹೀಗೆ ಶುರುವಾದಂಥ ಸಿನಿಮಾ ಮದರ್ ಪ್ರಾಮಿಸ್ ಸದ್ಯಕ್ಕೆ ಹಾಡು ಬಿಟ್ಟಿರುವಂಥದ್ದು. ಸೊ ಇಡೀ ಸಿನಿಮಾದಲ್ಲಿ ಇದರ ಕ್ರೇಜ್ ಹೇಗಿರುತ್ತೆ, ಈ ಮದರ್ ಪ್ರಾಮಿಸ್ ಯಾಕೆ, ಮದರ್ ಯಾರಿದ್ದಾರೆ ಇಲ್ಲಿ, ಪೋಸ್ಟರ್ ನೋಡಿದಾಗ ನಮ್ಗೆ ಇಬ್ಬರು ಹೆಣ್ಮಕ್ಳು ಗೊತ್ತಾಗ್ತಾರೆ. ಒಬ್ರು ವಿನಯ ಪ್ರಸಾದ್, ಇನ್ನೊಬ್ರು ಗೀತಾ ಅವರು. ಸೊ ಇದು ಇಷ್ಟು ಈ ಒಂದು ಸಾಂಗ್ ಮತ್ತು ಸಿನಿಮಾ ರಿಲೇಟೆಡ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.